ನಮಸ್ತೆ ವೀಕ್ಷಕರೇ, ನಾನು ಅಖಿಲ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಶೈಲಜಕುಮಾರ್. ಆಲ್ಮೋಸ್ಟ್ ನಿಮಗೆಲ್ಲ ನನ್ನ ಪರಿಚಯ ಆಗಿರ್ತೀನಿ. ಇವತ್ತು ಏನಪ್ಪ ವಿಶೇಷತೆ ಅಂದರೆ, ಇವತ್ತು ನನ್ನ ಸ್ನೇಹಿತೆ, ಯಾವತ್ತಿನ ಸ್ನೇಹಿತೆ ಅಂದರೆ ಸ್ಕೂಲ್ ಫೀಲ್ಡ್ ಸ್ನೇಹಿತೆ. ಎಷ್ಟೋ ವರ್ಷಗಳ ನಂತರ ನಾನು ಇವತ್ತು ನೋಡ್ಲಿಕ್ಕೆ ಬಂದಿದ್ದೀನಿ. ಪಲ್ಲವಿ ಜಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಧ್ಯಕ್ಷೆಯಾಗಿ ಇವತ್ತು ಒಂದು ಅಲೆಮಾರಿ ಸಮುದಾಯದ ಅಭಿವೃದ್ಧಿ ನಿಗಮ ಅಧ್ಯಕ್ಷೆಯಾಗಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾಳೆ. ಅದೆಷ್ಟು ಖುಷಿ ಆಗ್ತಿದೆ ಅಂದರೆ ಹೆಮ್ಮೆಯ ವಿಚಾರ. ಇವಳನ್ನು ನೋಡಿ ನಾನು ಸುಮಾರು ನಾನು 30-35 ವರ್ಷಗಳಾಗಿದೆ. ಇವತ್ತು ನನ್ನ ಕಣ್ಮುಂದೆ ನೋಡಿ ಬಹಳ ಆನಂದ ಆಯಿತು, ಹೆಮ್ಮೆ ಆಯಿತು. ನೋಡಿದ ತಕ್ಷಣ ನಿಜವೂ ನಾನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಇವತ್ತು ಅವಳು ಒಂದೊಂದೇ ಸ್ಟೇಜಲ್ಲಿ ಇದ್ದಾಳೆ ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಯಾರಿಗೆ ಈ ಥರ ಎಷ್ಟೋ ವರ್ಷ ಸ್ನೇಹಿತರುಗಳು ಕಣ್ಮುಂದೆ ಬಿದ್ದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಯಾರಿಗೆ ಸಿಗ್ತಾರೋ ಬಿಡ್ತಾರೋ, ನನಗಂತೂ ನನ್ನ ಸ್ನೇಹಿತೆ ಮತ್ತೆ ವಾಪಸ್ ಸಿಕ್ಕಿದ್ದಾಳೆ ಅಂತ ಭಾಳ ಖುಷಿ ಪಡ್ತೀನಿ. ಇವತ್ತು ಅವಳ ನಾನು ನೋಡ್ಲಿಕ್ಕೆ ಬಂದಿದ್ದೀನಿ. ಭೇಟಿ ಮಾಡಿದ್ದು ನನಗೆ ತುಂಬ ನನ್ನ ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಾ ಇದೆ. ಆ್ಯಂಡ್ ವೆರಿ ಹ್ಯಾಪಿ. ಈ ರೀತಿಯಾಗಿ ಆ ದಿನಗಳಲ್ಲಿ ನಾವು ಮಾಡಿದಂಥ ಏನು ವಿದ್ಯಾರ್ಥಿ ದೇಶದಲ್ಲಿ ಮಾಡಿದಂಥ ಹೋರಾಟಗಳು ಇವತ್ತು ನಮ್ಮ ಜೀವನದಲ್ಲಿ ಅದನ್ನು ನಾವು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ಹೆಮ್ಮೆ ವಿಚಾರ. ನಿನ್ನ ಒಂದು ಕ್ಷೇತ್ರದಲ್ಲೂ ನಿನಗೂ ಭಾಳಷ್ಟು ಯಶಸ್ವಿ ಸಿಗಲಿ, ಸಾವಿರಾರು ಜನಕ್ಕೆ ನಿನ್ನಿಂದ ಸಹಾಯ ಆಗಲಿ, ನೀಡಿ ಪೀಪಲ್ಗೆ ಅಂತ ನಾನು ಕೇಳ್ಕೊಳ್ತಾನೆ. ಹಾಗೆ ತಮಗೂ ಅಷ್ಟೇ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ನೀವು ಪಲ್ಲವಿ ಎಲ್ಲ ನಿಮಗೂ ಪಲ್ಲವಿ, ನೀನೊಂದೆರಡು ಮಾತನಾಡಿ ಏನು ಅನ್ನಿಸ್ತು ಇವತ್ತು ಬಂದಿದ್ದಕ್ಕೆ? ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷದ ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೀವಿ. ಅವ್ರ ಜೊತೆಯಲ್ಲಿ ಇಷ್ಟು ಕ್ಲೋಸ್ ಆಗಿ, ಯಾಕಂದರೆ ನಾವು ಅಷ್ಟು ಈಸಿಯಾಗಿ ನಾವು ರೀಚ್ ಮಾಡೋದು ಕಷ್ಟ. ಇವತ್ತು ನಮ್ಮ ಮಾಮೂಲಿನ ಬೇರೆ ಕಾಮನ್ ಮ್ಯಾನ್ ಅಂತಂದು ಇವತ್ತು ನನ್ನ ಫ್ರೆಂಡ್ ಥ್ರೂ ನಾನು ಇಲ್ಲಿ ಬರೋದಕ್ಕೆ ಒಂದು ಅವಕಾಶ ಸಿಕ್ಕಿತು. ಇಲ್ಲ, ಸಾರ್ವಜನಿಕರಿಗೆ ಇಲ್ಲಿ ಯಾವಾಗಲೂ ಸ್ವಾಗತ ಇದೆ. ಬಟ್ ನನ್ನ ಅವೈಲಬಿಲಿಟಿ ಅದೇ ಸಮ್ಟೈಮ್ಸ್ ನಾವು ಅಪಾಯಿಂಟ್ಮೆಂಟ್ ತಗೋಬೇಕು, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಅದನ್ನು ನಾವು ಇದು ಮಾಡಬೇಕು. ಅಂದರೆ ಇವತ್ತು ನನಗೆ ತುಂಬ ಖುಷಿ ಆಯಿತು. ಅವ್ರು ಮಾಡ್ತಾ ಇರೋ ಸೇವೆಯನ್ನು ನಾನು ತುಂಬ ದಿವಸದಿಂದ ನಾನು ಫೇಸ್ಬುಕ್ಕಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಆ್ಯಸ್ ಎ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಫಾರ್ ಬ್ಯಾಂಗ್ಳೂರ್ ಸೌತ್ ಆಗಿ ಮಹಿಳಾ ಕಾಂಗ್ರೆಸ್ಸಿಂದ ನನ್ನ ಪೇಜ್ನ ನನ್ನ ಮೇಲೆ ನಾನು ಆ್ಯಕ್ಚುಲಿ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಜನಗಳಿಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕೂಡ ಪ್ರಮೋಟ್ ಮಾಡಬೇಕು ನನ್ನ ಪೇಜಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಯಿತು. ಜನಗಳಿಗೆ ಇದೇ ಥರ ನಿಮ್ಮ ಸೇವೆ ಯಾವಾಗಲೂ ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರಲಿ. ಹಾಗೆ ಜನಗಳಿಗೆ ಇನ್ನೂ ಹೆಚ್ಚಿನ ನಮ್ಮ ಸರ್ಕಾರದ ಕಡೆಯಿಂದ ತುಂಬ ಸಹಾಯ ಆಗಿ ಅಂತ ಹೇಳ್ಬಿಟ್ಟು, ನಾನು ನಿಮ್ಮ ಕೆರಿಯರಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಸಿಗಲಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಷ್ಟು ವರ್ಷ ನಿಜವೂ ನಾನು ಸಿಂಗಲ್ ಆಗಿದ್ದು ನಾನು ಕೆಲಸಗಳು ಮಾಡ್ತಿದ್ದೆ, ಸಿಂಗಲ್ ಆಗಿ ಹೋರಾಟ ಮಾಡ್ತಿದ್ದೆ. ಇವತ್ತು ನನಗೊಂದು ಬಲ ಸಿಕ್ಕಿದೆ, ಒಂದು ಬೆಂಬಲ ಸಿಕ್ಕಿದೆ. ಎಷ್ಟೋ ಜನ ಕಷ್ಟದಲ್ಲಿರೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ನಾನು ಎಷ್ಟೋ ಜನಕ್ಕೆ ನನ್ನ ಕೈಯಿಂದ ಹಾಕ್ತಿಲ್ವಲ್ಲ ಅಂತ ನಾನು ಕೊರಗಿದ್ದೀನಿ. ಇವತ್ತು ನನ್ನ ಸ್ನೇಹಿತೆ ಅದೇ ವರ್ಕಲ್ಲಿದ್ದಾಳೆ ಅಂದಮೇಲೆ ನನಗೆ ಇನ್ನೂ ಒಂದು ಶಕ್ತಿ ಎಕ್ಸ್ಟ್ರಾ ಸೇರ್ಕೊಳ್ಳೋಂಗಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನನ್ನ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಾನು ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್, ಸಹಕಾರ ನನಗೆ ಹಾಗೆ ನನ್ನ ಸ್ನೇಹಿತರ ಮೇಲೆ ಸದಾಕಾಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಜೈ ಕರ್ನಾಟಕ ಮಾತೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು.